ವೀಕ್ಷಕರ ನಮಸ್ಕಾರ. ಇವತ್ತಿನ ಪಂದ್ಯದ ವೇಳೆ ನಡೆಯಿತು ದೊಡ್ಡ ಜಗಳ. ಒಂದು ವೀಕ್ಷಕರ ರೋಹಿತ್ ಶರ್ಮಾ ಮತ್ತು ಲಿಟನ್ ದಾಸ್ ಅವರ ನಡುವೆ ದೊಡ್ಡ ಜಗಳ ನಡೆದಿದ್ದು, ಹಾಗೆ ವೀಕ್ಷಕರ ಅಭ್ಯಾಸ ಪಂದ್ಯದಲ್ಲಿ ಬಾಂಗ್ಲಾದೇಶದ ಪ್ಲೇಯರ್ಸ್ಗಳು ಟೀಮ್ ಇಂಡಿಯಾ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರನ್ನು ಕೆರಳಿದ್ದಾರೆ. ಒಂದು ವೀಕ್ಷಕರ ಇವತ್ತಿನ ಅಭ್ಯಾಸ ಪಂದ್ಯದಲ್ಲಿ ಬಾಂಗ್ಲಾ ಹಾಗೂ ಇಂಡಿಯಾ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರ ಈ ಒಂದು ಪಂದ್ಯದ ವೇಳೆ ಭಾರತ ತಂಡದ ನಾಯಕನಾದ ರೋಹಿತ್ ಶರ್ಮಾ ಅವರ ಮೇಲೆ ಬಾಂಗ್ಲಾದೇಶದ ವಿಕೆಟ್ ಕೀಪರ್ ಆದ ಲಿಟನ್ ದಾಸ್ ಅವರು ಜಗಳ ಮಾಡಿದ್ದಾರೆ. ಹೌದು ವೀಕ್ಷಕರ ಇವತ್ತಿನ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡವು ಭರ್ಜರಿಗೆ ಬ್ಯಾಟಿಂಗ್ ಮಾಡುವಲ್ಲಿ ವಿಫಲರಾದರು. ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಓಪನರ್ ಬ್ಯಾಟ್ಸ್ಮನ್ ಆಗಿ ಬಂದ ರೋಹಿತ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಅವರು ಭರ್ಜರಿಗೆ ಬ್ಯಾಟಿಂಗ್ ಮಾಡುವಲ್ಲಿ ವಿಫಲರಾದರು. ವೀಕ್ಷಕರ ಸಂಜು ಸ್ಯಾಮ್ಸನ್ ಅವರು ಶರೀಫುಲ್ಲಾ ಇಸ್ಲಾಂ ಅವರ ಬೌಲಿಂಗ್ನಲ್ಲಿ LBW ಬಲೆಗೆ ಬಿದ್ದರೆ, ಇತ್ತ ರೋಹಿತ್ ಶರ್ಮಾ ಅವರು ಮೊಹಮ್ಮದುಲ್ಲಾ ಓವರ್ನಲ್ಲಿ ಕೇವಲ 23 ರನ್ ಗಳಿಸಿ ಔಟ್ ಆದರು. ಹೌದು ವೀಕ್ಷಕರ ಈ ಒಂದು ಅಭ್ಯಾಸ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡದ ಪ್ಲೇಯರ್ಸ್ಗಳು ಟೀಮ್ ಇಂಡಿಯಾ ತಂಡದ ನಾಯಕನಾದ ರೋಹಿತ್ ಶರ್ಮಾ ಅವರ ಮೇಲೆ ಜಗಳ ಮಾಡಿದ್ದಾರೆ. ಒಂದು ವೀಕ್ಷಕರು 7ನೇ ಓವರ್ನಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದ ರೋಹಿತ್ ಶರ್ಮಾ ಅವರ ಮೇಲೆ ಲಿಟನ್ ದಾಸ್ ಅವರು ಕೆಣಕಿದ್ದಾರೆ. ವೀಕ್ಷಕರ M ಹಸನ್ ಅವರ ಬೌಲಿಂಗ್ನಲ್ಲಿ ರೋಹಿತ್ ಶರ್ಮಾ ಅವರು 3ನೇ ಬಾಲ್ನಲ್ಲಿ 6 ಹೊಡೆಯುವುದರಲ್ಲಿ ವಿಫಲರಾದರು. ವೀಕ್ಷಕರ ಈ ಒಂದು ವೇಳೆ ಬಾಂಗ್ಲಾದೇಶದ ವಿಕೆಟ್ ಕೀಪರ್ ಆಗಿದ್ದ ಲಿಟನ್ ದಾಸ್ ಅವರು ರೋಹಿತ್ ಶರ್ಮಾ ಅವರನ್ನು ಕೆಣಕಿದ್ದು, ಹಾಗೆ ವೀಕ್ಷಕರೇ ರೋಹಿತ್ ಶರ್ಮಾ ಅವರು ಅವರಿಗೆ ತಕ್ಕ ತಿರುಗೇಟು ನೀಡಿದ್ದಾರೆ. ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ಮಾಡಿ.